ಅಶೋಕ್ ಅವರೇ, ಇದಕ್ಕೆ ಸರ್ಕಾರದ ಕಡೆಯಿಂದ, ಮುಖ್ಯಮಂತ್ರಿಗಳ ಕಡೆಯಿಂದ ಒಂದು ಸ್ಪಷ್ಟೀಕರಣ ಇದೆ. ವಿಧಾನಸೌಧದ ಮುಂದೆ ನಡೆದ ಕಾರ್ಯಕ್ರಮದಲ್ಲಿ ಏನೂ ಅವಘಡ ನಡೆದಿಲ್ಲ, ಅಲ್ಲಿ ಕಾಲು ತುಳಿತ ಆಗಿಲ್ಲ. ಅವಘಡ ಆಗಿರೋದು RCB ಅವರು ಪ್ಲ್ಯಾನ್ ಮಾಡಿಕೊಂಡಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮದಲ್ಲಿ ಅಂತ. ನೀವು ಯಾಕೆ ವಿಧಾನಸೌಧದ ಮುಂದಿನ ಕಾರ್ಯಕ್ರಮ ಬ್ಲೇಮ್ ಮಾಡ್ತಾ ಇದ್ದೀರಿ? ಹೆಂಗಿದ್ರೆ ಕರೆಕ್ಟು, ಮುಖ್ಯಮಂತ್ರಿ ಹೇಳೋದು ಕರೆಕ್ಟು. ನನಗೂ ಎಲ್ಲೋ ಒಂದು ಸ್ವಲ್ಪ ತಪ್ಪು ಮಾಡದೆ ಅನಿಸ್ತಾ ಇದೆ. ನನಗೆಲ್ಲೋ ಒಂದು ಸ್ವಲ್ಪ ನನಗೆ ವಯಸ್ಸು ಜಾಸ್ತಿ ಆಗ್ಬಿಟ್ಟಿದೆಯಲ್ಲ, 75 ದಾಟ್ಬಿಟ್ಟಿದೆ. ಅದಕ್ಕೆ ನನಗೆ ಅನಿಸ್ತಾ ಇದೆ, 75 ದಾಟ್ಬಿಟ್ಟಿದೆ ಅನಿಸ್ತಾ ಇದೆ. ವಿಧಾನಸೌಧ ನಮ್ಮದು, ಕರ್ನಾಟಕದಲ್ಲಿ ನಮ್ಮದು ಇದೆ. ಹೌದು. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ತಮಿಳ್ನಾಡಲ್ಲಿದೆ, ಇದು ನಮ್ಮದು. ನಾನು ಮುಖ್ಯಮಂತ್ರಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಮ್ಮದ್ರಲ್ಲಿ ಏನೂ ಆಗಿಲ್ಲ. ಅವ್ರ ಅರ್ಥ ನಾನು ಹೇಳೋದು ಅವ್ರ ಮೈಂಡಲ್ಲಿ, ಇಲ್ಲಿ ನಾನಿದ್ದೆ, ನಮ್ಮದ್ರಲ್ಲಿ ಏನೂ ಆಗಿಲ್ಲ, ನಮ್ಮದ್ರಲ್ಲಿ ಅಲ್ಲಾಗಿದೆ. ಅರ್ಧ ಕಿಲೋಮೀಟ್ರ್ ದೂರ, ಅದು ತಮಿಳ್ನಾಡಲ್ಲಿದೆಯಾ? ನೀ ಕರ್ನಾಟಕದ ಮುಖ್ಯಮಂತ್ರಿ, ನೀ ಡ್ಯಾಸ್ ಮುಖ್ಯಮಂತ್ರಿ ಮಾಡ್ಕೊಳಕ್ಕೆ ಹೊರಟಿದೆಯಲ್ಲ ಸಿದ್ದರಾಮಣ್ಣ. ಇವರ ಡ್ಯಾಸ್ ಮುಖ್ಯಮಂತ್ರಿನ, ರಾಜ್ಯದ ಮುಖ್ಯಮಂತ್ರಿ. ನಾನು ಹೇಳ್ಕೊಡ್ಬೇಕಾ? ಅದು ನಮ್ಮದೇ, ಇದು ನಮ್ಮದೇ. ಹಂಗಾರೆ DK ಶಿವಕುಮಾರ್ ಮೇಲೆ ಕೋಪ ನಿಮಗೆ? DK ಶಿವಕುಮಾರ್ ಏನು ತಪ್ಪು ಮಾಡಿದ್ದಾನೆ? ವಾಟ್ ಮಿಸ್ಟೇಕ್ DK ಶಿವಕುಮಾರ್ ಡನ್? ಅವರೆಂತ ಕೋಪ ತೀರಿದೆ? ಯಾಕೆ ಅಲ್ಲಿ ಹೋಗಿ ತಪ್ಪಾಗಾರೆ? ನಿಮ್ದು ಕಾರ್ಯಕ್ರಮ ನಿಮ್ದಲ್ಲ ಅಂದರೆ DK ಶಿವಕುಮಾರ್ ಯಾಕೆ ಬಾವುಟ ಹಿಡ್ಕೊಂಡು ಆಡಿದ್ರು? ರಘು ದೀಕ್ಷಿತ್ತು ಕುಣಿದು ಕುಪ್ಪಳಿಸ್ತಾರೆ. ಯಾಕೆ ಕುಪ್ಪಳಿಸ್ತು? 7 ಗಂಟೆ 11 ಜನ ಸತ್ತ ಮೇಲೆ ಇಡೀ ಗ್ರೌಂಡಲ್ಲಿ ಸುಮಾರು ಒಂದು 50 ಲಕ್ಷ ರೂಪಾಯಿ, ಕೋಟಿ ರೂಪಾಯಿದು ಪಟಾಕಿ ಹೊಡೆದ್ರಿ ನೀವು. 11 ಜನ ಸತ್ತ ಮೇಲೆ, ನೀವು 11 ಗಂಟೆ ಸತ್ತ 2 ಅವರ್ ಆದಮೇಲೆ ಪಟಾಕಿ ಹೊಡೆದ್ರಿ, 1 ಕೋಟಿ ರೂಪಾಯಿ ಖರ್ಚು ಮಾಡಿ. ವಾಟ್ ಮೆಸೇಜ್ ಮಿಸ್ಟರ್ ಸಿದ್ದರಾಮಯ್ಯ? DK ಶಿವಕುಮಾರ್ ಯಾಕೆ ಹೋದ್ರು? ಅಲ್ಲ, ಪಟಾಕಿ ಹೊಡೆದ್ರೆ ರಾಜ್ಯ ಸರ್ಕಾರ ಪಟಾಕಿ ಹಾರಿಸ್ತು ಅನ್ನೋ ಸುದ್ದಿ ಹೋಗೋದು ಬೇಡ. ಅದು RCB ಅವ್ರು ಮಾಡಿದ್ರು, DK ಶಿವಕುಮಾರ್ ಅವರು ಅಲ್ಲಿದ್ದರು. ಸರ್, ಉಪಮುಖ್ಯಮಂತ್ರಿಗಳಲ್ಲಿ. ಸರ್, ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ವಿರೋಧ ಪಕ್ಷದ ನಾಯಕ ಬಂದಿದ್ದೀನಿ ಸರ್. ನಾನು ನನ್ನ ಕಾರಲ್ಲಿ, ಸರ್ಕಾರದ ಕಾರಲ್ಲಿ ಬಂದಿದ್ದೀನಿ. ಪೊಲೀಸರು ನಾನು ಇಲ್ಲಿ ವಿರೋಧ ಪಕ್ಷ ನಾಯಕ ಅಂತಲೇ ಗುರುತಿಸೋದು. ಇವರಲ್ಲೇ ನನ್ನ ಏನಪ್ಪ ಬೇರೆ ಥರ ಏನು ಗುರುತಿಸ್ತೀರಾ? ಆರ್ ಅಶೋಕ ಅಪೋಸಿಷನ್ ಲೀಡರ್ ಅಂತ. ಬೇರೆ ಆರ್ ಅಶೋಕ ಅಂದರೆ ನೀವು ಯಾಕೆ ನಾನು ಕರಿತಾ ಇದ್ದೀರಿ? ನೀವು ನಾನು ಕರಿತಾನೆ ಇರಲಿಲ್ಲ. ಆಸ್ ಎ ಡೆಪ್ಟಿ CM. ಅವು ಮನೇಲಿದ್ರು ಡೆಪ್ಟಿ CM. DK ಶಿವಕುಮಾರು ಮನೆಯೊಳಗೆ ಹೋದ್ರು ಡೆಪ್ಟಿ CM, ಆಚೆ ಬಂದ್ರೂ ಡೆಪ್ಟಿ CM, ಅಲ್ಲಿ ಹೋಗಿದ್ದು ಡೆಪ್ಟಿ CM. ಕಾರ್ಯಕ್ರಮನೂ ಸರ್ಕಾರದ್ದೇ, ಪರ್ಮಿಷನ್ ಕೊಟ್ಟವರು ಸರ್ಕಾರನೇ, ಪಟಾಕಿ ಹೊಡೆಯೋಕ್ಕೆ ಪರ್ಮಿಷನ್ ಕೊಟ್ಟವರು ಸರ್ಕಾರನೇ, ರಘು ದೀಕ್ಷಿತ್ ಕಾರ್ಯಕ್ರಮ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವರು ಸರ್ಕಾರನೇ, ಎಲ್ಲನೂ ಸರ್ಕಾರನೇ. ನುಣ್ಚ್ಕೊಳಕ್ಕೆ ಹೋಗೋಕೆ ಪ್ರಶ್ನೆ ಏನಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನ್ಯಾಯಾಂಗ ತನಿಖೆ ಆ ಕಾರ್ಯಕ್ರಮಕ್ಕೆ ಪರ್ಮಿಷನ್ನೇ ಇರಲಿಲ್ಲ. ಪರ್ಮಿಷನ್ ಇಲ್ಲ ಅಂದರೆ 144 ಸೆಕ್ಷನ್ ಯಾಕೆ ಹಾಕಿಲ್ಲ? ನೀನು ಯಾಕೆ ಹೋದೆ? ಸುವರ್ಣ TV ಕಾರ್ಯಕ್ರಮ ಅಲ್ಲ ಅಂದರೆ ನೀವು ಯಾಕೆ ಹೋಗ್ತೀರಾ? ನೀವು ಹೋಗಕ್ಕೆ ಸಾಧ್ಯನೇ ಇಲ್ಲ. ನೀವು ಆಸ್ ಎ ಅಫಿಷಿಯಲ್. ಎಸ್, ಮದುವೆ ಮುಂಜಿ ಬಿಡಿ. DK ಶಿವಕುಮಾರ್ ಟೀಮ್ ಇವತ್ತು ನಾನು ಕೇಳ್ತಾ ಇರೋದು, RCB ಟೀಮ್ ಗೆದ್ದಿಲ್ಲ, ಅಲ್ಲಿ ಗೆದ್ದರು. ಎಲ್ಲಿ? ಅಹಮದಾಬಾದಲ್ಲಿ. ಇಲ್ಲಿ ಗೆದ್ದಿದ್ದು KPCC ಟೀಮ್, ಇಲ್ಲಿ ಕರ್ನಾಟಕದಲ್ಲಿ ಗೆದ್ದಿದ್ದು KPCC. ಅದ್ರ ಕ್ಯಾಪ್ಟನ್ನು DK ಶಿವಕುಮಾರು, ಬಾವುಟ ಹಿಡಿದಿದ್ದು DK ಶಿವಕುಮಾರು, ಮೆರವಣಿಗೆ ಮಾಡಿದ್ದು DK ಶಿವಕುಮಾರು, ಕಪ್ಪುಗೆ ಮುತ್ತಿಟ್ಟಿದ್ದು DK ಶಿವಕುಮಾರ್. ದಟ್ಸ್ ಆಲ್ ಅಲ್ವಾ? ಕರೆಕ್ಟಾ? ನಾನವನಲ್ಲ. ಇಲ್ಲಿ ಯಾರನ್ನೇ ಕೇಳಿದ್ರು ನನಗೆ ಸಂಬಂಧ ಇಲ್ಲ, ನನಗೆ ಸಂಬಂಧ ಇರ್ತಾರೆ. ಈಗ ಅವ್ರ ಮನೆಯಲ್ಲಿ ತೀರೋಗಿದ್ದಾರೆ, ಯಾರ ಹತ್ರ ಅರ್ಜಿ ಕೊಡೋದು ನಾನು? ತೀರೋಗಿರೋರು ಈಗ ಯಾರಿಗೆ ಅರ್ಜಿ ಕೊಡಬೇಕಪ್ಪ? ಯಾರಿಗೆ ಕಂಪ್ಲೇಂಟ್ ಕೊಡಬೇಕು? ಯಾರು ಕೇಳಿದ್ರು ನಾನವನಲ್ಲ. ನಾವು ಎಲ್ಲಿದ್ದೀರಿ ಈಗ? ಅಂಧ ರಾಜ್ಯದಲ್ಲಿ ಅಂಧ ಮುಖ್ಯಮಂತ್ರಿ, ಅಂಧ ಕಾನೂನು, ಇಲ್ಲಿದ್ದೀರಿ ನಾವು ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.